ಅಣ್ಣವರ 19ನೇ ಪುಣ್ಯ ಸ್ಮರಣೆ. ಹೀಗಾಗಿ ಅವರ ಸ್ಮಾರಕಕ್ಕೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ. ದೊಡ್ಡಮನೆ ಕುಟುಂಬದಿಂದ ಡಾಕ್ಟರ್ ರಾಜ್ ಸಮಾಧಿಗೆ ಪೂಜೆ ಸಲ್ಲಿಸಲಾಗಿದೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೂ ಅಲಂಕಾರ ಮಾಡಲಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡಮನೆ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ಹತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೆ ಇರುತ್ತೆ. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತದೆ. ಜನ ಬರ್ತಾನೆ ಇದ್ದಾರೆ, ವರ್ಷ ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾರೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳ್ಕೊಂಡು ಎಲ್ಲರಿಗೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿ ಅವರಿಗೆ ಇರೋದೊಂದು ನೆಂಟದು, ಅದು ಸಂಬಂಧನೇ ಹಾಗೆ ಇಲ್ಲ. ಅದೇನು ಒಂದ್ಸತಿ ಹೇಳ್ತೀವಿ, ಇದು ಅಚ್ಚೆ ಹಾಕ್ಸ್ಕೊಂಡ್ಬಿಟ್ರೆ ಹೆಂಗೆ ಶಾಶ್ವತವಾಗಿರುತ್ತೆ ಆ ಥರ ಅವ್ರ ಹೆಸರಕ್ಕೆ ಅವ್ರು ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು, ಇಲ್ಲ ಮ್ಯೂಸಿಕಲ್ ನೈಟ್ ವೈಸ್ಲಿ ಜನಗಳ ಸೇವೆ ಮಾಡಿರ್ಬೋದು. ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಅದೇನು ಅವ್ರು 1-2 ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕ್ ನೈಟ್ ಮಾಡಿದ್ದೆ ಆ ವಿಷಯ. ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆದಿದ್ದು ನಿಮಗೆ ಗೊತ್ತಿರಬೇಕು. ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೊಂದು ದೈವ ಕೃಪೆ ಬೇಕು. ಅವನ ಕೃಪೆ ಅದು ಅಷ್ಟು ಹೆಮ್ಮೆ ಅನ್ಸುತ್ತಪ್ಪ, ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಯಾಕೆ ಜನ ಬರ್ತಾರೆ ಅಂದರೆ ದಿ ಸೆಟ್ ಎಕ್ಸಾಂಪಲ್. ಯಾಕಂದ್ರೆ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೆ ಯಾರಾದ್ರೂ ರಾಜ್ಕುಮಾರ್ ಅಂತಾರೆ. ಯಾಕೆ ಹೇಳ್ತಾರೆ, ಅವ್ರ ತಂದೆ ತಾಯಿಗಳು ಆ್ಯಕ್ಚುಲಾಗಿ ಅವರು ಹೇಳ್ಬೇಕಾದ್ರೆ ಇವ್ರು ರಾಜ್ಕುಮಾರ್ ಅಂತ ಹೇಳ್ಕೊಬೇಕು. ಅಂದರೆ ಒಂದು ಲೆಸನ್ ಥರ, ಇವಾಗ ನಾವೇನು ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ರು. ಒಂದು ಪಾಠ ಥರ ಅವರು. ಐ ಥಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ, ಅವ್ರು ಕಮ್ಮಿ ಆಗಲ್ಲ. ಅದು ಟ್ರೂತ್ ತಾನೆ, 100% ಟ್ರೂತ್. ಅದು ಇಲ್ಲೋದಲ್ಲ, ಇಡೀ ರಾಷ್ಟ್ರದಲ್ಲೇ ಅದು ಒಂದು ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ. ಬಟ್ ಅವ್ರು ಏನು ಬಯಸ್ತಾನೆ ಬಂದು ಇಷ್ಟು ಮಟ್ಟಿಗೆ ಒಂದು ಭಾಷೆ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅದು ಖುಷಿ. ಮನೇಲಿ ಪ್ರತಿ ವರ್ಷನೂ ನೆನಪಾಗ್ದಿರೋ ದಿವಸನೇ ಇಲ್ಲ. ನಮ್ಮ ಮನೇಲಿ ಎಲ್ತಿರು ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ. ನಾವು ಸದಾ ನೆನೆಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರ್ಸೋದು. ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅವರಿಂದಾನೆ ಅಂತ ನಾವು ಹೇಳೋದು. ಅವ್ರ ಅಪ್ಪ ಅಮ್ಮನ ಹೇಳ್ತಾ ಇದ್ರು, ನಾವು ನಮ್ಮ ತಂದೆ ತಾಯಿನ ಹೇಳ್ತಾ ಇದ್ದೀವಿ. ಯಾರೂ ಮರೆಯಕ್ಕಾಗಲ್ಲ ಅಪ್ಪಾಜಿನ. 19 ವರ್ಷ ಆಯ್ತು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನಮ್ಗೆ. ನಮ್ ದಿವ್ಸ ನನ್ ಕನ್ಸಲ್ಲಿ ಬರ್ತಾರೆ. ದಿವ್ಸ ನಾವೆಲ್ಲ ಶೂಟಿಂಗ್ ಹೋಗಿರೋ ತರ ಅವ್ರ ಜೊತೆ ಯಾವಾಗ್ಲೂ ಹೋಗ್ತಾ ಇರ್ತಿದ್ವಿ. ಕೆಮ್ಮನ್ಗುಂಡಿ ಆ ಕಡೆ ಎಲ್ಲ. ಈಗ ಬಂದ್ ಮಲ್ಕೊಂಡ್ರು ನನ್ಗೆ ಅದೇ ಕನ್ಸೆ ಬೀಳೋದು. ನಾವೆಲ್ಲ ಶೂಟಿಂಗ್ ಹೋಗಿದ್ವಿ, ಅಪ್ಪಾಜಿ ಟೇಪ್ ರೆಕಾರ್ಡ್ರಲ್ಲಿ ಹಾಡ್ ಕೇಳ್ತಾ ಇದಾರೆ. ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅನ್ಕೊಳ್ತೇನೆ, 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯ್ತು ಅಂತ. ಅಂದ್ರೆ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನ್ ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ ಆಗಿ ಅಚಾನಕ್ ಆಗಿ ಆಯ್ತು ಇದು. ಇನ್ನು ಆ ದಿನ ನಮ್ಗೆ ಮರೆಯಕ್ಕೆ ಆಗಲ್ಲ. ಅಂದ್ರೆ ನಮ್ಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮ್ಗೆ. ಅಂದ್ರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಬಹಳ ಶಾಕಿಂಗ್ ಇನ್ಸಿಡೆಂಟ್ ನಮ್ಗೆ ಅವತ್ತು ಏಪ್ರಿಲ್ 12, 2006. ಬಟ್ ಎಲ್ರು ಇದುವರೆಗೂ ಅವರು ಇಲ್ಲ ಅಂತ ನಾವ್ ಯಾರು. ಅಣ್ಣವರ 19ನೇ ಪುಣ್ಯ ಸ್ಮರಣೆ. ಹೀಗಾಗಿ ಅವರ ಸ್ಮಾರಕಕ್ಕೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ. ದೊಡ್ಡಮನೆ ಕುಟುಂಬದಿಂದ ಡಾಕ್ಟರ್ ರಾಜ್ ಸಮಾಧಿಗೆ ಪೂಜೆ ಸಲ್ಲಿಸಲಾಗಿದೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೂ ಅಲಂಕಾರ ಮಾಡಲಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡಮನೆ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ಬಂದಿದೆಯಾ? ಒಳಗಡೆ ಬಾ. 19ನೇ ವರ್ಷದ ಪುಣ್ಯ ಸ್ಮರಣೆ ಇರುತ್ತೆ. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತದೆ.
ಜನ ಬರ್ತಾನೆ ಇದ್ದಾರೆ. ವರ್ಷ ವರ್ಷ ಜನ ಬಂದು ಪ್ರೀತಿ ಇನ್ನೇನು ಅಪ್ಪಾಜಿನ ಕೇಳ್ಕೊತಾರೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳ್ಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿ ಅವ್ರಿಗೆ ಇರೋದೊಂದು ನಂಟದು, ಅದು ಸಂಬಂಧನೇ ಹಾಗೆ. ಇಲ್ಲ ಅದೇನು ಒಂದ್ಸತಿ ಏನಂತೀವಿ, ಇದು ಅಚ್ಚೆ ಹಾಕ್ಸ್ಕೊಂಡ್ಬಿಟ್ರೆ ಹೆಂಗೆ ಶಾಶ್ವತವಾಗಿರುತ್ತೆ ಆ ಥರ ಅವ್ರ ಹೆಸರು ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು, ಇಲ್ಲ ಮ್ಯೂಸಿಕಲ್ ನೈಟ್ ರೈಸ್ಲಿ ಜನಗಳ ಸೇವೆ ಮಾಡಿರ್ಬೋದು. ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಅದೇನು ಅವ್ರು ಒಂದು ಎರಡು ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಆ ವಿಷಯ. ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆಯೋದು ನಿಮಗೆ ಗೊತ್ತಿರಬೇಕು. ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ. ಅದು ಅದಕ್ಕೊಂದು ದೈವ ಕೃಪೆ ಬೇಕು. ಆ ಒಂದು ಕೃಪೆ ಆಗ ಅಷ್ಟು ಹೆಮ್ಮೆ ಅನ್ಸುತ್ತಪ್ಪ, ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಯಾಕೆ ಜನ ಬರ್ತಾರೆ ಅಂದರೆ ದಿ ಸೆಟ್ ಎಕ್ಸಾಂಪಲ್. ಯಾಕಂದ್ರೆ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೂ ಯಾರಾದ್ರೂ ರಾಜ್ಕುಮಾರ್ ಅಂತಾರೆ. ಯಾಕೆ ಹೇಳ್ತಾರೆ, ಅವ್ರ ತಂದೆ ತಾಯಿಗಳು ಆಕ್ಚುಲಾಗಿ ಅವರು ಹೇಳ್ಬೇಕಾದ್ರೆ ಹೇಳ್ತಾರೆ ಇವ್ರು ರಾಜ್ಕುಮಾರ್ ಅಂತ ಹೇಳ್ಕೊತಾರೆ. ಅಂದರೆ ಒಂದು ಲೆಸನ್ ಥರ, ಇವಾಗ ನಾವೇನು ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ರು, ಒಂದು ಪಾಠ ಥರ ಅವರು. ಐ ಥಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ, ಅವ್ರು ಕಮ್ಮಿ ಆಗಲ್ಲ. ಅದು ಟ್ರೂತ್ ತಾನೆ, 100% ಟ್ರೂತ್. ಅದು ಇಲ್ಲೋದಲ್ಲ, ಇಡೀ ರಾಷ್ಟ್ರದಲ್ಲೇ ಅದು ಒಂದು ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ. ಬಟ್ ಅವ್ರು ಏನು ಬಯಸಲೇ ಬಂದು ಇಷ್ಟು ಮಟ್ಟಿಗೆ ಒಂದು ಭಾಷೆ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅದು ಖುಷಿ. ಅಮ್ಮನೇನ್ ಪ್ರತಿ ವರ್ಷನೂ ನೆನಪಾಗ್ತಾರೆ. ನೆನಪಾಗ್ದಿರೋ ದಿವಸನೇ ಇಲ್ಲ. ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ. ನಾವು ಸದಾ ನೆನೆಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರ್ಸೋದು. ಇವತ್ತು ನೀವೆಲ್ಲ ಏನಾರು ಇದ್ದೀರಿಂದ ಅವರಿಂದಾನೆ ಅಂತ ನಾವು ಹೇಳೋದು. ಅವ್ರ ಅಪ್ಪ ಅಮ್ಮನ ಹೇಳ್ತಾ ಇದ್ರು, ನಾವು ನಮ್ಮ ತಂದೆ ತಾಯಿನ ಹೇಳ್ತಾ ಇದ್ದೀವಿ. ಯಾರೂ ಮರೆಯಕ್ಕಾಗಲ್ಲ ಅಪ್ಪಾಜಿನ. 90 ವರ್ಷ ಆಯ್ತು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನಮ್ಗೆ. ನಮ್ ದಿವ್ಸ ನನ್ ಕನ್ಸಲ್ಲಿ ಬರ್ತಾರೆ. ದಿವ್ಸ ನಾವೆಲ್ಲ ಶೂಟಿಂಗ್ ಹೋಗಿರೋ ತರ ಅವ್ರ ಜೊತೆ ಯಾವಾಗ್ಲೂ ಹೋಗ್ತಾ ಇರ್ತಿದ್ವಿ. ಕೆಮ್ಮನ್ಗುಂಡಿ ಆ ಕಡೆ ಎಲ್ಲ. ಈಗ ಬಂದ್ ಮಲ್ಕೊಂಡ್ರು ನನ್ಗೆ ಅದೇ ಕನ್ಸಲ್ಲಿ ಬೀಳೋದು. ನಾವೆಲ್ಲ ಶೂಟಿಂಗ್ ಹೋಗಿದ್ವಿ, ಅಪ್ಪಾಜಿ ಟೇಪ್ ರೆಕಾರ್ಡ್ರಲ್ಲಿ ಹಾಡ್ ಕೇಳ್ತಾ ಇದಾರೆ. ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅನ್ಕೊಳ್ತೆ 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯ್ತು ಅಂತ. ಅಂದ್ರೆ ಇವತ್ಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನ್ ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ ಆಗಿ ಅಚಾನಕ್ ಆಗಿ ಆಯ್ತು ಇದು. ಇನ್ನು ಆ ದಿನ ನಮ್ಗೆ ಮರೆಯಕ್ಕೆ ಆಗಲ್ಲ. ಅಂದ್ರೆ ನಮ್ಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮ್ಗೆ. ಅಂದ್ರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಬಹಳ ಶಾಕಿಂಗ್ ಇನ್ಸಿಡೆಂಟ್ ನಮ್ಗೆ ಅವತ್ತು ಏಪ್ರಿಲ್ 12, 2006. ಬಟ್ ಎಲ್ರು ಇದುವರೆಗೂ ಅವರು ಇಲ್ಲ ಅಂತ ನಾವ್ ಯಾರು